ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಹೆಸರು ಬನ್ನಿ ಒಂದು ಬ್ರಾಂಚ್ ಅಕೌಂಟಿಂಗ್ ಚಾಪ್ಟರ್ ಅಲ್ಲಿ ಒಂದು ಲೆಕ್ಕ ಮಾಡೋಣ ಬನ್ನಿ. ನೀವು ನೋಡ್ತಾ ಇರೋಂಥ ಪ್ರಾಬ್ಲಮ್ 2017 ಮತ್ತೆ 2022 ನಲ್ಲಿ 6 ಮಾರ್ಕ್ಸ್ ಕೇಳಿರುವಂಥ ಪ್ರಾಬ್ಲಮ್. ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆರ್ ರಿಲೇಟಿಂಗ್ ಟು ಬೆಂಗಳೂರು ಬ್ರಾಂಚ್ ಫಾರ್ ದ ಇಯರ್ ಎಂಡೆಡ್ 31st December 2025. Prepare branch account in the books of head office. Stock at the branch on 1/1/2025 30,000. Debtors at the branch on 1/1/2025 60,000. Petty cash at the branch on 1/1/2025 600. ಸೊ ಇದರಲ್ಲಿ ಅಬ್ಸರ್ವ್ ಮಾಡಿದಾಗ ಇದು ಮೂರು ಐಟಮ್ಸು ಏನು ಫಸ್ಟ್ ಮೂರು ಕೊಟ್ಟಂತ ಪಾಯಿಂಟ್ಸು 1/1/2025 ಅಂತ ಮೆನ್ಷನ್ ಮಾಡ್ತಾರೆ. ಅಂದರೆ ಇದು ಓಪನಿಂಗ್ ಡೇಟ್ ಅಂತ. ಯಾಕಂದ್ರೆ ಇದು ಅವ್ರು ಹೇಳ್ತಾರೆ ಇಯರ್ ಎಂಡೆಡ್ 31st December 2025 ಅಂತ ಹೇಳ್ತಾರೆ. ಅದರಿಂದ 1/1/2025 ಓಪನಿಂಗ್ ಆಗತ್ತೆ. ಈ ಮೂರು ಓಪನಿಂಗ್ ಡೇಟಲ್ಲಿ ಯಾವ್ದ್ರ ಬಗ್ಗೆ ಕೊಟ್ಟಿದ್ದಾರೆ ಅಂದ್ರೆ ಒಂದು ಸ್ಟಾಕ್ ಬಗ್ಗೆ ಹೇಳ್ತಾರೆ, ಇಲ್ಲಿ ಸ್ಟಾಕ್ ಎಟ್ ಅಂತ, ಇನ್ನೊಂದು ಡೆಬಿಟಾರ್ಸು, ಇನ್ನೊಂದು ಪೆಟಿ ಕ್ಯಾಶ್. ಇದು ಮೂರು ಕೂಡ ಅಸೆಟ್ಸ್. ಅಂದ್ರೆ ಅಲ್ಲಿ ಓಪನಿಂಗ್ ಡೇಟ್ ಇನ್ಫಾರ್ಮೇಶನ್ ಕೊಡುವಾಗ ಲಯಬಿಲಿಟೀಸ್ ಬಗ್ಗೆ ಅವರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ. ನೆಕ್ಸ್ಟ್ ಪಾಯಿಂಟ್, ಗೂಡ್ಸ್ ಅಂಡ್ ಟು ಬ್ರಾಂಚ್ ಡ್ಯೂರಿಂಗ್ 2025 5,04,000. ನಾವು ಗೂಡ್ಸ್ ಅಂಡ್ ಟು ಬ್ರಾಂಚ್ ನೋಡಿ, ಈ ಪ್ರಾಬ್ಲಮ್ ಮಾಡುವಾಗ ನಾವು ಹೆಡ್ ಆಫೀಸರ್. ಯಾವಾಗ ನಾವು ಬ್ರಾಂಚ್ ಅಕೌಂಟ್ ಯಾರು ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಹೆಡ್ ಆಫೀಸರ್ ಮಾಡೋದು. ಸೊ ಬ್ರಾಂಚ್ ಅಕೌಂಟ್ ನಾವು ಹೆಡ್ ಆಫೀಸರ್ ಮಾಡುವಾಗ ನಾವು ಗೂಡ್ಸ್ ನ ಕಳಿಸ್ಕೊಟ್ಟಿರುವಂತದ್ದು ಗೂಡ್ಸ್ ಅಂಡ್ ಟು ಬ್ರಾಂಚ್ ಡ್ಯೂರಿಂಗ್ 2025 ಇಸ್ 5,04,000. 5,04,400 ನಾವು ಗೂಡ್ಸ್ ನ ಕಳಿಸ್ಕೊಟ್ಟಿದೀವಿ ಅಂತ. ನಾವು ಕಳಿಸಿದ ಗೂಡ್ಸ್ ನ ಮಾರ್ತಾರ ಅವರು. ಮಾರಿದಾಗ ಕ್ಯಾಶ್ ಸೇಲ್ಸ್ಗೆ ಎಷ್ಟು ಮಾರಿದ್ದಾರೆ ಅಂದ್ರೆ ಕ್ಯಾಶ್ ಸೇಲ್ಸ್ ಡ್ಯೂರಿಂಗ್ 2025 1,20,000. 1,20,000 ಕ್ಯಾಶ್ಗೆ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕ್ಯಾಶ್ ಅವ್ರು ಏನ್ ಮಾಡ್ತಾರೆ, ನಮಗೆ ರೆಮಿಟ್ ಮಾಡ್ಬಿಡ್ತಾರೆ, ನಮಗೆ ದುಡ್ಡು ಕಳಿಸ್ಕೊಟ್ಬಿಡ್ತಾರೆ. ರಿಸೀವ್ ಫ್ರಮ್ ದ ಡೆಟಾರ್ಸ್ ಡ್ಯೂರಿಂಗ್ 2025. ಯಾವಾಗ ಡೆಟಾರ್ಸ್ ಅಂತ ಎಲ್ಲಾರು ನಿಮ್ಗೆ ಇನ್ಫಾರ್ಮೇಶನ್ ಬಂತಂದ್ರೆ ಬ್ರಾಂಚ್ ಅಕೌಂಟ್ ಅಲ್ಲಿ ನಾವ್ ಅನ್ಕೊಳ್ಬೇಕು ಇವರು ಸಾಲಕ್ಕೂ ಕೂಡ ಮಾರ್ತಾ ಇದ್ದಾರೆ, ಗೂಡ್ಸ್ ನ ಸಾಲಕ್ಕೂ ಕೂಡ ಮಾರ್ತಾ ಇದ್ದಾರೆ ಅಂತ ಸಾಲಗಾರರಿಂದ ಕಲೆಕ್ಟ್ ಮಾಡಿರೋ ಅಮೌಂಟ್, ರಿಸೀವ್ ಮಾಡಿರೋ ಅಮೌಂಟ್ ಎಷ್ಟು ಅಂದ್ರೆ 4,20,000. ಏನ್ ಕಲೆಕ್ಟ್ ಮಾಡಿರ್ತಾರೆ ಅದು ಕೂಡ ನಾವು ಬ್ರಾಂಚ್ ಅವರು ನಮಗೆ ಹೆಡ್ ಆಫೀಸರ್ಗೆ ಅಂತ ದುಡ್ಡನ್ನ ಕಳಿಸ್ಕೊಟ್ಬಿಡ್ತಾರೆ. ಕ್ರೆಡಿಟ್ ಸೇಲ್ಸ್ ಡ್ಯೂರಿಂಗ್ 2025 ಅಂದ್ರೆ ಸಾಲಕ್ಕೆ ಎಷ್ಟು ಮಾರಿದ್ದಾರೆ ನಮ್ಮ ಬ್ರಾಂಚ್ಗಳು, ಅವ್ರು ಎಷ್ಟಕ್ಕೆ ಮಾರ್ಕೊಂಡಿದ್ದಾರೆ ಅಂದ್ರೆ ಪೂರ್ತಿ ಸಾಲಕ್ಕೆ ಮಾರಿರೋದು ಈ ಒಂದು ವರ್ಷದಲ್ಲಿ 4,56,000 ಅಷ್ಟು ಮಾರಿದ್ದಾರೆ ಅಂತ. ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಡ್ಯೂರಿಂಗ್ 2025 ನೋಡಿ, ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಯಾರು ಕಳಿಸ್ತಾರೆ, ಬ್ರಾಂಚ್ ಕಳಿಸ್ತಾರೆ ಅಂದ್ರೆ ಹೆಡ್ ಆಫೀಸರ್ ಕಳಿಸ್ತಾರೆ. ಅದು ಏನೇ ಕಳಿಸ್ತೀವಿ, ಬ್ರಾಂಚ್ ಅಲ್ಲಿ ಏನೇ ಎಕ್ಸ್ಪೆನ್ಸಸ್ ಬಂದ್ರೆ ಕೂಡ ಆ ಒಂದು ಎಕ್ಸ್ಪೆನ್ಸಸ್ ನಾವು ಹೆಡ್ ಆಫೀಸರ್ ಅದು ನಾವೇ ಭರಿಸ್ತೇವೆ. ಅದಕ್ಕೋಸ್ಕರ ಅವ್ರಿಗೆ ಸ್ಯಾಲ್ರಿ ಆಗ್ಬೋದು, ರೆಂಟ್ ಆಗ್ಬೋದು, ಇಲ್ಲಾಂದ್ರೆ ಎಲೆಕ್ಟ್ರಿಕ್ ಬಿಲ್ ಆಗ್ಬೋದು, ಯಾವ್ದಾದ್ರು ಚಿಕ್ಕ ಚಿಕ್ಕ ಖರ್ಚು ಇರ್ಬೋದು, ಎಲ್ಲ ಕೂಡ ನಾವೇ ಕೊಡೋದು ಅವ್ರಿಗೆ. ಸೊ ಹಂಗೆ ನಾವು ಈಗ ಒಂದು ಹೆಡ್ ಆಫೀಸರು ಸ್ಯಾಲರೀಸ್ಗೆ 18,000, ರೆಂಟ್ ಅಂಡ್ ರೇಟ್ಸ್ಗೆ 3,000, ಪೆಟಿ ಕ್ಯಾಶ್ಗೆ 2,200 ಅಂದ್ರೆ 23,200 ಅವ್ರಿಗೆ ಕೊಟ್ಟಿದ್ದಾರೆ. ನಾವು ಯಾರು ಹೆಡ್ ಆಫೀಸರು ಬ್ರಾಂಚ್ಗೆ ಕೊಟ್ಟಿರೋ ಅಮೌಂಟ್. ಸ್ಟಾಕ್ ಎಟ್ ದ ಬ್ರಾಂಚ್ ಆನ್ 31st December 2025 50,000. Petty cash on 31st December 2025 400 rupees. Debtors on 31st December 2025 96,000. ನೋಡಿ ಸ್ನೇಹಿತರೆ, ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಈ ಮೂರು ಇನ್ಫಾರ್ಮೇಶನ್ಗೆ 31st December ಅಂತ ಕೊಡ್ತಾ ಇದ್ದಾರೆ. ಅಂದ್ರೆ ಇದು ಕ್ಲೋಸಿಂಗ್ ಡೇಟ್. ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಒಂದು ಸ್ಟಾಕ್ ಬಗ್ಗೆ, ಪೆಟಿ ಕ್ಯಾಶ್ ಬಗ್ಗೆ, ಡೆಟಾಸ್ ಬಗ್ಗೆ. ಇದೇ ರೀತಿ ಅವ್ರು ಓಪನಿಂಗ್ ಅಲ್ಲೂ ಹೇಳಿದ್ರು, ಸ್ಟಾಕ್ ಬಗ್ಗೆ, ಡೆಟಾಸ್ ಬಗ್ಗೆ, ಪೆಟಿ ಕ್ಯಾಶ್ ಬಗ್ಗೆ. ಪೂರ್ತಿ 3 ಅಸೆಟ್ಗೆ 3 ಅಸೆಟ್ ಓಪನಿಂಗು ಕೊಟ್ಟಿದ್ದಾರೆ, ಕ್ಲೋಸಿಂಗು ಕೊಟ್ಟಿದ್ದಾರೆ. ಅದರ ಅರ್ಥ ಏನಂದ್ರೆ ನಾವು ಸಪರೇಟ್ ಆಗಿ ಅಕೌಂಟ್ ಓಪನ್ ಮಾಡು, ಸ್ಟಾಕ್ ಅಕೌಂಟ್ ಆಗಲಿ, ಡೆಟಾಸ್ ಅಕೌಂಟ್ ಆಗಲಿ, ಪೆಟಿ ಕ್ಯಾಶ್ ಅಕೌಂಟ್ ಆಗಲಿ ಓಪನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಸೊ ಇದು ಕ್ಲೋಸಿಂಗ್ ಡೇಟ್ಸ್. ಇದು ಕೂಡ ಮೂರು ಅಸೆಟೇ ಕೊಟ್ಟಿರೋದು. ಇಲ್ಲೂ ಕೂಡ ನಾವು ಕ್ಲೋಸಿಂಗ್ ಡೇಟ್ ಅಲ್ಲೂ ಕೂಡ ಲಯಬಿಲಿಟೀಸ್ ಕೊಟ್ಟಿಲ್ಲ ಅವರು. ಸೊ ಅವರು ಓನ್ಲಿ ಅಸೆಟ್ಸ್ ಮಾತ್ರ ಇದೆ ಅಂತ. ಲಾಸ್ಟ್ ಪಾಯಿಂಟ್, ಗೂಡ್ಸ್ ರಿಟರ್ನ್ ಬೈ ದ ಬ್ರಾಂಚ್ ಇಸ್ 400. ಏನು ಬ್ರಾಂಚ್ ಅವರು ಹೆಡ್ ಆಫೀಸ್ಗೆ ವಾಪಸ್ ಕಳಿಸ್ತಾ ಇರೋದು. ನಾವು ಕಳಿಸಿದ ಗೂಡ್ಸ್ ಎಷ್ಟು ಬ್ರಾಂಚ್ಗೆ, ಗೂಡ್ಸ್ ಅಂಟು ಬ್ರಾಂಚ್ ಇಸ್ 5,04,000 ಕಳಿಸಿದ್ದೀವಿ. ಅದರಲ್ಲಿ ಡ್ಯಾಮೇಜ್ ಆಗಿದೆ, ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತೇಳಿ ಗೂಡ್ಸ್ನ ರಿಟರ್ನ್ ಮಾಡ್ತಾ ಇರೋದು 4,000 ರೂಪಾಯಿ ಅಷ್ಟು ರಿಟರ್ನ್ ಮಾಡ್ತಾ ಇದ್ದಾರೆ. ಸೊ ಈ ಇನ್ಫಾರ್ಮೇಶನ್ ತಗೊಂಡು ನಾವು ಏನು ಬ್ರಾಂಚ್ ಅಕೌಂಟ್ನ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸು ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಬನ್ನಿ ಸಾಲ್ವ್ ಮಾಡೋಣ. ಸ್ನೇಹಿತರೆ, ಈ ಒಂದು ಅಕೌಂಟ್ ನಾವು ಪ್ರಿಪೇರ್ ಮಾಡುವಾಗ ಏನ್ ಮಾಡ್ಬೇಕಂದ್ರೆ ಹೆಡಿಂಗ್ ಈ ತರ ಬರೀಬೇಕು, ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಬೆಂಗಳೂರು ಬ್ರಾಂಚ್ ಅಕೌಂಟ್ ಅಂತ. ನಿಮ್ಗೆ ಗೊತ್ತಿದೆ, ಇಲ್ಲಿ ಒಂದು ಡೆಬಿಟ್ ಸೈಡ್ ಒಂದು ಕ್ರೆಡಿಟ್ ಸೈಡ್ ಅಂತ ಇರುತ್ತೆ ಅಕೌಂಟ್ ಅಂದಾಗ. ಮತ್ತೆ ಕ್ಯಾಪ್ಷನ್ಸ್ ಬಂದು ಪರ್ಟಿಕ್ಯುಲರ್ಸ್ ಅಮೌಂಟ್ ಆಗಿರುತ್ತೆ. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ನಾವು 4 ಸ್ಟೆಪ್ ಅಲ್ಲಿ ಮಾಡ್ತೀವಿ. ಸ್ಟೆಪ್ 1 ಏನ್ ಹೇಳುತ್ತೆ ಅಂದ್ರೆ ರೆಕಾರ್ಡ್ ಓಪನಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಇಲ್ಲಿ ಕೊಟ್ಟಂತ ಪ್ರಾಬ್ಲಮ್ ಅಲ್ಲಿ ಓದ್ಕೊಂಡ್ಮೇಲೆ, ನಾವು ಅರ್ಥ ಮಾಡ್ಕೊಂಡ್ಮೇಲೆ, ಓಪನಿಂಗ್ ಡೇಟ್ ಅಲ್ಲಿ ಕೊಟ್ಟಿರುವಂತ ಏನೇ ಅಸೆಟ್ಸ್ ಏನ ಇದ್ರೆ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಬೇಕು, ಏನಾದ್ರು ಲಯಬಿಲಿಟೀಸ್ ಇದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಬೇಕು. ಹಂಗ್ ಮಾಡಿದ್ರೆ ಅದು ಫಸ್ಟ್ ಸ್ಟೆಪ್ ಮುಗ್ದಂಗೆನೆ.
ಎರಡನೇ ಸ್ಟೆಪ್ ಹೇಳುತ್ತೆ ರೆಕಾರ್ಡ್ ದ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಸ್ಟಾಕ್. ಸ್ಟಾಕ್ ಇಸ್ ನಥಿಂಗ್ ಬಟ್ ಗೂಡ್ಸ್. ನಾವು ಹೆಡ್ ಆಫೀಸರು, ನಾವು ಬ್ರಾಂಚ್ಗೆ ಎಷ್ಟು ಗೂಡ್ಸ್ ಕಳಿಸಿದ್ದೀವಿ, ಅವ್ರು ನಮ್ಗೆ ಎಷ್ಟು ರಿಟರ್ನ್ ಕಳಿಸ್ರು, ಇದೆರಡೇ ಇನ್ಫಾರ್ಮೇಷನ್ನ ಸ್ಟೆಪ್ ನಂಬಲ್ಲಿ ಎಂಟ್ರಿ ಮಾಡೋದು. ನಾವೇನಾದ್ರು ಗೂಡ್ಸ್ನ ಕಳಿಸಿದ್ರೆ ಅದನ್ನ ಡೆಬಿಟ್ ಸೈಡ್ ಬರೀಬೇಕು. ಬ್ರಾಂಚ್ಗೆ ಕಳಿಸಿದ್ರೆ, ಬ್ರಾಂಚ್ ಅವರು ಡ್ಯಾಮೇಜ್ ಆಗಿದೆ ಅಂತ ಏನಾದ್ರು ಗೂಡ್ಸ್ ರಿಟರ್ನ್ ಕಳಿಸಿದ್ರೆ ಅದನ್ನ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ಇಷ್ಟು ಬರೆದ್ರೆ ನಮಗೆ ಎರಡನೇ ಸ್ಟೆಪ್ ಮುಗಿದೋಗುತ್ತೆ. ಆದರೆ ಒಂದು ವಿಷಯ ಜ್ಞಾಪಕ ಇಟ್ಕೊಬೇಕು, ಗೂಡ್ಸ್ನ ಕಳಿಸೋವಾಗ ಆಗಲಿ ಬ್ರಾಂಚ್ಗೆ, ಇಲ್ಲ ಬ್ರಾಂಚರ್ ನಮ್ಗೆ ಕಳಿಸೋದಾಗಲಿ, ಒಂದೇ ಅಕೌಂಟ್ನ ನಾವು ಮೆನ್ಷನ್ ಮಾಡ್ತೀವಿ. ಗೂಡ್ಸ್ ಅಂಟು ಬ್ರಾಂಚ್ ಅಕೌಂಟ್ ಮಾತ್ರ ನಾವು ಮೆನ್ಷನ್ ಮಾಡ್ತೀವಿ. ಅಲ್ಲಿಗೆ ಸೆಕೆಂಡ್ ಸ್ಟೆಪ್ ಮುಗಿದೋಗುತ್ತೆ. ಮೂರನೇ ಸ್ಟೆಪ್ ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಕ್ಯಾಶ್. ನಾವು ಹೆಡ್ ಆಫೀಸರು, ನಾವೇನಾದ್ರು ಕ್ಯಾಶ್ ಬ್ರಾಂಚ್ಗೆ ಕೊಟ್ಟರೆ, ಕ್ಯಾಶ್ ಕಳಿಸ್ತಾ ಇದ್ರೆ ಅದನ್ನ ಡೆಬಿಟ್ಸ್ ಅಲ್ಲಿ ಎಂಟ್ರಿ ಮಾಡಬೇಕು. ಬ್ರಾಂಚ್ ಅವರು ಆ ಸೇಲ್ ಮಾಡಿದಾಗ ದುಡ್ಡೆಲ್ಲ ಬಂದು ವಾಪಸ್ ಕೊಡ್ತಾರಲ್ಲ, ಆ ಕ್ಯಾಶ್ ಏನಾದ್ರು ನಮಗೆ ಕೊಟ್ಟರೆ, ಬ್ರಾಂಚ್ ಅವರು ಹೆಡ್ ಆಫೀಸ್ಗೆ ದುಡ್ಡನ್ನ ಕಳಿಸ್ಕೊಟ್ರೆ ಅದನ್ನ ಕ್ರೆಡಿಟ್ ಸೈಡ್ ಬರೀಬೇಕು. ಇದೆರಡೇ ಎಂಟ್ರಿ ಬರೆಯೋದು. ಕ್ಯಾಶ್ ಹೋಗಿದ್ದು, ಕ್ಯಾಶ್ ಬಂದಿದ್ದು. ಹೋದ್ರೆ ನಮ್ಮಿಂದ ಹೆಡ್ ಆಫೀಸಿಂದ ಹೋದ್ರೆ ಡೆಬಿಟ್ ಕೊಡೋದು, ಸೈಡ್ ಬರೆಯೋದು, ಬಂದರೆ ಕ್ರೆಡಿಟ್ ಸೈಡ್ ಬರೆಯೋದು. ಅಲ್ಲಿಗೆ ಸ್ಟೆಪ್ ನಂಬರ್ 3 ಮುಗಿದೋಗುತ್ತೆ. ಮತ್ತೆ ಸ್ಟೆಪ್ ನಂಬರ್ 4 ಹೇಳುತ್ತೆ ರೆಕಾರ್ಡ್ ಕ್ಲೋಸಿಂಗ್ ಸ್ಟಾಕ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಯಾವಾಗ ನಾವು ಅಸೆಟ್ಸ್ನ ಡೆಬಿಟ್ ಸೈಡಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಓಪನಿಂಗಲ್ಲಿ, ಕ್ಲೋಸಿಂಗಲ್ಲಿ ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಲಯಬಿಲಿಟೀಸ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಸ್ಟಾರ್ಟಿಂಗಲ್ಲಿ ಎಂಟ್ರಿ ಕ್ರೆಡಿಟ್ ಸೈಡ್ ಮಾಡಿರ್ತೀವಿ, ಅದನ್ನ ಡೆಬಿಟ್ ಸೈಡಲ್ಲಿ ಕ್ಲೋಸ್ ಮಾಡ್ತೀವಿ. ಇಷ್ಟು 4 ಕೆಲಸ ಮಾಡಿದ್ರೆ ನಮ್ಮದು ಬ್ರಾಂಚ್ ಅಕೌಂಟು ಕ್ಲಿಯರ್ ಆಗಿಬಿಟ್ರತ್ತೆ, ರೆಡಿ ಆಗಿಬಿಟ್ರತ್ತೆ. ಬನ್ನಿ ಒಂದೊಂದೇ ಸ್ಟೆಪ್ನ ಅಪ್ಲೈ ಮಾಡೋಣ. ಫಸ್ಟ್ ಟೈಮ್ ಬರೀಬೇಕು ನಾವು ರೆಕಾರ್ಡ್ ಓಪನಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಎಲ್ಲಿ ಯಾವ ಅಸೆಟ್ ಕೊಟ್ಟಿದ್ದಾರೆ ಅಲ್ಲಿ ನೋಡಿ, ಸ್ಟಾಕ್ ಅಟ್ ದ ಬ್ರಾಂಚ್, ಡೆಟಾರ್ಸ್ ಅಟ್ ದ ಬ್ರಾಂಚ್, ಪೆಟಿ ಕ್ಯಾಶ್. ಓಪನಿಂಗ್ ಡೇಟಲ್ಲಿ 3 ಅಸೆಟ್ ಕೊಟ್ಟಿದ್ದಾರೆ ಹೊರತು ಲಯಬಿಲಿಟೀಸ್ ಕೊಟ್ಟಿಲ್ಲ. ಸೊ ಅಸೆಟ್ ನಾನು ಹೇಳಿದೆ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಿ, ಲಯಬಿಲಿಟೀಸ್ ಕೊಟ್ಟಿದ್ರೆ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ರೆ ಫಸ್ಟ್ ಸ್ಟೆಪ್ ಮುಗಿಯುತ್ತೆ. ಬನ್ನಿ ಹಾಗಾದ್ರೆ ಎಷ್ಟೆಷ್ಟು ಕೊಟ್ಟಿದ್ದಾರೆ. ಸ್ಟಾಕ್ ಅಟ್ ದ ಬ್ರಾಂಚ್ ಏನಂತ ಬರೀಬೇಕು, 2 ಓಪನಿಂಗ್ ಅಸೆಟ್ಸ್ ಅಂತ ಹೆಡಿಂಗ್ ಬರೆದು, ಸ್ಟಾಕ್ ಅಟ್ ದ ಬ್ರಾಂಚ್ 30,000 ಕೊಟ್ಟಿದ್ದಾರೆ, ಡೆಟಾರ್ಸ್ ಅಟ್ ದ ಬ್ರಾಂಚ್ 60,000 ಕೊಟ್ಟಿದ್ದಾರೆ, ಪೆಟಿ ಕ್ಯಾಶ್ ಅಟ್ ದ ಬ್ರಾಂಚ್ ಆನ್ 1/1/2025 600 ಕೊಟ್ಟಿದ್ದಾರೆ. 3 ಐಟಮ್ ಕೊಟ್ಟಿದ್ದಾರೆ, 3 ಅಸೆಟ್. ಸೊ 3 ಅಸೆಟ್ ಇಲ್ಲಿ ಬರೆಯೋಣ ಬನ್ನಿ. ಸೊ ಬ್ರಾಂಚ್ ಸ್ಟಾಕ್ ಅಕೌಂಟ್ 30,000, ಬ್ರಾಂಚ್ ಡೆಟಾರ್ಸ್ ಅಕೌಂಟ್ 60,000, ಬ್ರಾಂಚ್ ಪೆಟಿ ಕ್ಯಾಶ್ ಅಕೌಂಟ್ 600. 3 ಅಸೆಟ್ ಕೊಟ್ಟಿದ್ರು, 3 ಅಸೆಟ್ನ ರೆಕಮೆಂಡ್ ಮಾಡಿದ್ದೀನಿ. ಟೋಟಲ್ ಮಾಡಿ ಬ್ರಿಂಗ್ ದ ಟೋಟಲ್ ಟು ದ ಔಟರ್ ಕಾಲಮ್. ಟೋಟಲ್ ಮಾಡಿದಾಗ ನಮಗೆ 90,600 ಬರ್ತಾ ಇದೆ. ಅಲ್ಲೇ 3 ಅಸೆಟ್ಸ್ ಎಂಟ್ರಿ ಮಾಡಿಬಿಟ್ಟಿದ್ದೀವಿ. ಓಪನಿಂಗ್ ಡೇಟಲ್ಲಿ ಯಾವುದೂ ಲಯಬಿಲಿಟೀಸ್ ಕೊಟ್ಟಿಲ್ಲ, ಆದರೂ ಇಲ್ಲಿ ಬರೆದು ಬಿಡೋಣ. ಇಲ್ಲಿ ಓಪನಿಂಗ್ ಎಂಟ್ರೀಸ್ ಅಸೆಟ್ಸ್ನ ಹಿಂಗೆ ಡೆಬಿಟ್ ಸೈಡ್ ಬರಿತೀವೋ, ಲಯಬಿಲಿಟೀಸ್ ಓಪನಿಂಗ್ನ ಕ್ರೆಡಿಟ್ ಸೈಡ್ ಬರೀಬೇಕು. ಸೊ ಅಲ್ಲಿ ಬರಿತೀನಿ ಬಾಯ್ ಓಪನಿಂಗ್ ಲಯಬಿಲಿಟೀಸ್. ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ, ಸೊ ಡ್ಯಾಶ್ ಹಾಕ್ತೇನೆ. ಅಲ್ಲಿಗೆ ಓಪನಿಂಗ್ ಅಸೆಟ್ಸ್ ಬರ್ದಿದ್ದಾಯಿತು, ಓಪನಿಂಗ್ ಬರ್ದಿದ್ದೀವಿ ಅಂದರೆ ಫಸ್ಟ್ ಸ್ಟೆಪ್ ಮುಗೀತು ಅಂತ. ಈಗ ಬನ್ನಿ ಎರಡನೇ ಸ್ಟೆಪ್ಗೆ ಹೋಗೋಣ. ಏನು ಹೇಳಿದೆ ಸ್ಟೆಪ್, ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಸ್ಟಾಕ್ ಅಂತೆ. ಅಂದರೆ ನಾವು ಹೆಡ್ ಆಫೀಸರು ಬ್ರಾಂಚ್ಗೆ ಕಳಿಸಿದ್ರೆ ಸ್ಟಾಕ್ನ ಡೆಬಿಟ್, ಅವ್ರು ರಿಟರ್ನ್ ಮಾಡಿದರೆ ಕ್ರೆಡಿಟ್ ಸೈಡ್. ಇದೆರಡೇ ಎಂಟ್ರಿ ಬರೀಬೇಕಾಗಿರೋದು. ಬರೆಯುವಾಗ ಎರಡೂ ಕಡೆ ಏನು ಬರೀಬೇಕು, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡಲ್ಲೇ ಗೂಡ್ಸ್ ಅಂಟು ಬ್ರಾಂಚ್ ಅಂತಲೇ ಬರೀಬೇಕು. ಬನ್ನಿ ಬರೆಯೋಣ ಹಾಗಾದ್ರೆ. ಇಲ್ಲಿ ನೋಡಿ ಎಷ್ಟಿದೆ ಅಮೌಂಟ್ ಅಂತ. ಫಸ್ಟು ಗೂಡ್ಸ್ ಅಂಟು ಬ್ರಾಂಚ್ ಡ್ಯೂರಿಂಗ್ ದ ಇಯರ್ಸ್ 5,04,000 ನಾವು ಕಳಿಸ್ತಾ ಇದ್ದೀವಿ ಗೂಡ್ಸ್. ನಾವು ಕಳಿಸಿದ್ರೆ ಡೆಬಿಟ್ ಸೈಡ್ ಡೆಬಿಟ್ ಸೈಡ್ ಬರೆಯೋಣ. ಗೂಡ್ಸ್ ಕಳಿಸಿದಾಗ ಏನಾಗುತ್ತೆ, ಸ್ಟಾಕ್ ಹೋಗುತ್ತೆ. ಆದರೂ ಕೂಡ ನಾವೇನಂತ ಬರೀಬೇಕು, ಗೂಡ್ಸ್ ಅಂಟು ಬ್ರಾಂಚ್ ಅಕೌಂಟ್ ಅಂತಲೇ ಎರಡೂ ಸೈಡ್ ಬರೀಬೇಕು. ಗೂಡ್ಸ್ ಅಂಟು ಬ್ರಾಂಚ್ ಎಷ್ಟು ಕಳಿಸ್ತಾ ಇದ್ದೀವಿ ನಾವು, 5,04,000 ನಾವು ಕಳಿಸಿದ್ರೆ ಡೆಬಿಟ್ ಸೈಡ್ ಬರೆದಿದ್ದೀವಿ. ರಿಟರ್ನ್ ಏನ ಮಾಡಿದಾರ ಚೆಕ್ ಮಾಡ್ಕೊಳ್ಳಿ, ಹುಡುಕಿ ಎಲ್ಲೆಲ್ಲದ್ರೂ ಇಲ್ಲಿ ರಿಟರ್ನ್ ಅಂತ ಲಾಸ್ಟ್ ಲೈನ್ ಕೊಟ್ಟಿದ್ದಾರೆ ನೋಡಿ. ಗೂಡ್ಸ್ ರಿಟರ್ನ್ ಬೈ ದ ಬ್ರಾಂಚ್ ಡ್ಯೂರಿಂಗ್ 2025 4,000 ಅಂತ ಅವರು ರಿಟರ್ನ್ ಮಾಡ್ತಾ ಇದ್ರೆ ಅದನ್ನ ಕ್ರೆಡಿಟ್ ಸೈಡ್ ಬರಿತೀವಿ. ಕ್ರೆಡಿಟ್ ಸೈಡ್ ಬರೆಯುವಾಗ ಕೂಡ ನಾವು ಗೂಡ್ಸ್ ಅಂಟು ಬ್ರಾಂಚ್ ಅಂತಾನೆ ಬರಿಬೇಕು. ಬಾಯ್ 4,000 ಇದೆ, ಬಾಯ್ ಗೂಡ್ಸ್ ಅಂಟು ಬ್ರಾಂಚ್ ಬ್ರಾಕೆಟಲ್ಲಿ ಬೇಕಾದ್ರೆ ನೀವು ರಿಟರ್ನ್ ಅಂತ ಬರ್ಕೊಳ್ಳಿ, ರಿಟರ್ನ್ಸ್ ಅಂತ ಬರೆದು 4,000 ರುಪೀಸ್ ಎಂಟ್ರಿ ಮಾಡಿ. ಸೊ ಕೊಟ್ಟಿದಾಗ ಡೆಬಿಟ್ ಕಳಿಸಿರೋದು ಗೂಡ್ಸು, ವಾಪಸ್ ಕಳಿಸಿರೋದು ಕ್ರೆಡಿಟ್ ಬರ್ತಿದ್ದೀವಿ. ಅಲ್ಲಿಗೆ ಸ್ಟೆಪ್ ನಂಬರ್ 2 ಮುಗೀತು ಅಂತ. ಬನ್ನಿ ಸ್ಟೆಪ್ ನಂಬರ್ 3ಗೆ ಹೋಗೋಣ. ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಕ್ಯಾಶ್. ನಾವೇನಾದ್ರು ಹೆಡ್ ಆಫೀಸರು ಬ್ರಾಂಚ್ಗೆ ಕ್ಯಾಶ್ ಕಳಿಸಿದ್ರೆ ಡೆಬಿಟ್ ಸೈಡ್ ಎಂಟ್ರಿ ಮಾಡೋದು, ಅವರು ವಾಪಸ್ ಕಳಿಸಿದ್ರೆ ಅದನ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡೋದು. ನಾವು ಕೈನ್ ಕಳಿಸಿದ್ದೀವಿ, ಇಲ್ಲಿದೆ ನೋಡಿ, ಕ್ಯಾಶ್ ಅಂಟು ಬ್ರಾಂಚ್ ಡ್ಯೂರಿಂಗ್ ದ 2000 ಫಾರ್ ಸ್ಯಾಲರೀಸ್ 18,000, ರೆಂಟ್ ಅಂಡ್ ರೇಟ್ಸ್ 3,000, ಫಾರ್ ಪೆಟಿ ಕ್ಯಾಶ್ 2,200 ಅಂತ 23,200 ಕೊಟ್ಟಿದ್ದಾರೆ. ನಾವು ಕಳಿಸ್ತಾರೆ ಕ್ಯಾಶ್. ಸೊ ನಾವು ಕಳಿಸಿದ್ರೆ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ನಾವು ಕಳಿಸಿದಾಗ ಏನಾಗ್ತವೆ, ಕ್ಯಾಶ್ ಹೋಗುತ್ತೆ, ಕ್ರೆಡಿಟ್ ವಾಸ್ ಗೋಸ್ ಔಟ್. ಅದ್ರೇನು ಬರೀಬೇಕು ನಾವಿಲ್ಲಿ, ಟು ಕ್ಯಾಶ್ ಅಕೌಂಟ್. ನೋಡಿ ಏನೇನಿದೆ, ಸ್ಯಾಲರೀಸ್ಗೆ 18,000 ಇದೆ, ರೆಂಟ್ ಅಂಡ್ ರೇಟ್ಸ್ಗೆ 3,000 ಕೊಟ್ಟಿದ್ದಾರೆ, ಪೆಟಿ ಕ್ಯಾಶ್ಗೆ 2,200 ಕೊಟ್ಟಿದ್ದಾರೆ, 23,200 ಆಗುತ್ತೆ. ಇಲ್ಲಿ ಬರೆಯುವಾಗ ನಾವು ಟು ಕ್ಯಾಶ್ ನಾವು ಕೊಡ್ತಾರೆ, ಕ್ಯಾಶ್ ನಮ್ಮಿಂದ ಹೋಗ್ತಾ ಇರೋದ್ರಿಂದ, ಹೆಡ್ ಆಫೀಸಿಂದ ಹೋಗ್ತಾ ಇರೋದ್ರಿಂದ ಕ್ರೆಡಿಟ್ ವಾಸ್ ಗೋಸ್ ಔಟ್ ಟು ಕ್ಯಾಶ್ ಅಕೌಂಟ್ ಅಂತ ಬರೆದು, ಏನಕ್ಕೋಸ್ಕರ ಕೊಡ್ತಾ ಇದೀವಿ, ಎಕ್ಸ್ಪೆನ್ಸಸ್ಗೋಸ್ಕರ. ಅದನ್ನ ಬ್ರಾಕೆಟಲ್ಲಿ ಎಕ್ಸ್ಪೆನ್ಸಸ್ ಅಂತ ಬರೆದು 3 ಎಕ್ಸ್ಪೆನ್ಸಸ್ನ ಬರೀರಿ. ಸ್ಯಾಲರೀಸ್ 18,000,
ರೆಂಟ್ ಅಂಡ್ ರೇಟ್ಸ್ 3000, ಪೆಟ್ಟಿ ಕ್ಯಾಶ್ 2200. ಇದು ಮೂರನ್ನು ಟೋಟಲ್ ಮಾಡಿ ಟೋಟಲ್ ಅವರೇ ಕೊಟ್ಟಿದ್ದಾರೆ ಅಲ್ಲಿ 23,200 ಅಂತ. ಇವಾಗ ನಾವು ಕ್ಯಾಶ್ ಅವರು ಕೊಟ್ಟಿದ್ದು ಬ್ರಾಂಚ್ ಅವ್ರಿಗೆ. ಬ್ರಾಂಚ್ ಅವ್ರು ನಮ್ಗೆ ಏನ್ ಕೊಡ್ತಾರೆ? ಕ್ಯಾಶ್ ಸೇಲ್ಸ್ ಏನಾದ್ರು ಇಮಿಡಿಯೇಟ್ ಕ್ಯಾಶ್ ಸೇಲ್ ಮಾಡಿ ಕ್ಯಾಶ್ ಬಂದಿರೋ ಅದು ನಮಗೆ ಕೊಡ್ತಾರೆ. ಅಕಸ್ಮಾತ್ ಸಾಲಕ್ಕೆ ಸೇಲ್ ಮಾಡಿದ್ರೆ ಆ ಸಾಲಗಾರದ ದುಡ್ಡನ್ನ ಕಲೆಕ್ಟ್ ಮಾಡಿ ಕೊಡ್ತಾರೆ. ಎರಡೇ ಕ್ಯಾಶ್ ಬರೋದು ನಮ್ಗೆ ಇಲ್ಲಿ. ಸೊ ಹಾಗಾದ್ರೆ ನೋಡಿ ಚೆಕ್ ಮಾಡೋಣ ಬನ್ನಿ ಇಲ್ಲಿ. ಎಲ್ಲಿದೆ? ಬೈ ಕ್ಯಾಶ್ ಅಕೌಂಟ್ ಅಂತ ಇವಾಗ ಕ್ಯಾಶ್ ಬರ್ತಾ ಇದೆ. ಸೊ ಕ್ಯಾಶ್ ಅಕೌಂಟ್ ನೋಡಿ, ಕ್ಯಾಶ್ ಸೇಲ್ಸ್ ಎಲ್ಲಿ ಕೊಟ್ಟಿದ್ದಾರೆ? ಇಲ್ಲಿ ಕೊಟ್ಟಾರೆ ನೋಡಿ, ಕ್ಯಾಶ್ ಸೇಲ್ಸ್ 2000, 1,20,000 ಅಂತ ಕೊಟ್ಟಿದ್ದಾರೆ. ಕ್ಯಾಶ್ ಸೇಲ್ಸ್ 1,20,000 ಎಂಟ್ರಿ ಮಾಡ್ಕೊಳ್ಳಿ ಇನ್ನ ಕಾಲಮಲ್ಲಿ 1,20,000 ಒಂದು ಕ್ಯಾಶ್ ಕೊಟ್ಬಿಡ್ತಾರೆ. ಸಾಲಕ್ಕೆ ಮಾರಿದ್, ಸಾಲ ಮಾರಿದ್ ಇಂಪಾರ್ಟೆಂಟ್ ಅಲ್ಲ, ಅಮೌಂಟ್ ಕಲೆಕ್ಟ್ ಮಾಡಿರೋದನ್ನ ನಮಗೆ ಕೊಡ್ತಾರೆ. ಅಮೌಂಟ್ ಎಷ್ಟು ಕಲೆಕ್ಟ್ ಮಾಡಿದ್ದಾರೆ? ರಿಸೀವ್ಡ್ ಫ್ರಮ್ ಡೇಟಾಸ್ ಅಂದ್ರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್ ಡ್ಯೂರಿಂಗ್ 2025 4,20,000 ಅಂತ ಕೊಡ್ತಾ ಇದ್ದಾರೆ. ಇಲ್ಲಿ ಬರಿಬೇಕಾದ್ರೆ ಕ್ಯಾಶ್ ಫ್ರಮ್ ಡೇಟಾಸ್ ಎಷ್ಟಿದೆ? 4,20,000 ಅಂತ. ಸೊ ಟೋಟಲ್ ಕ್ಯಾಶ್ ಎಷ್ಟು ಬರ್ತಾ ಇದೆ ನಮಗೆ? 6,40,000 ಬರ್ತಾ ಇದೆ. ಸರಿ, 5,40,000 ಬರ್ತಾ ಇದೆ. ಸೊ ಇಲ್ಲಿ ಕ್ಯಾಶ್ ನ ಕೊಟ್ಟಿದ್ನ ಡೆಬಿಟ್ ಸೈಡ್ ಬರ್ದ್ವಿ, ಬ್ರಾಂಚ್ ಅವ್ರು ನಮ್ಗೆ ಕಳಿಸಿರೋದನ್ನ ಕ್ರೆಡಿಟ್ ಸೈಡ್ ಬರ್ದ್ವಿ. ಅಲ್ಲಿಗೆ ಸ್ಟೆಪ್ ನಂಬರ್ 3 ಮುಗೀತು. ಸ್ಟೆಪ್ ನಂಬರ್ 4 ಅಲ್ಲಿ ಏನ್ ಹೇಳ್ತೀವಿ? ರೆಕಾರ್ಡ್ ಕ್ಲೋಸಿಂಗ್ ಅಸೆಟ್ಸ್ ಅಂತ ಲಯಬಿಲಿಟೀಸ್. ಇಲ್ಲಿ ಕ್ಲೋಸಿಂಗ್ ಓಪನಿಂಗ್ ಅಸೆಟ್ಸ್ ನ ಡೆಬಿಟ್ ಸೈಡ್ ಬರೆದ್ರೆ ಕ್ಲೋಸಿಂಗ್ ಅಸೆಟ್ಸ್ ನಾವು ಕ್ರೆಡಿಟ್ ಸೈಡ್ ಬರಿತೀವಿ. ಒಂದು ಪ್ರಶ್ನೆ. ಎರಡನೇ ಪಾಯಿಂಟ್, ಇಲ್ಲೆಲ್ಲ ಇರುವಂತ ಎಲ್ಲಾ ಅಸೆಟ್ಸ್ ಕೂಡ ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಯಾವ್ದಾದ್ರು ಮಿಸ್ ಆಗಿದ್ರೆ ಅದ್ರ ಅಕೌಂಟ್ ಓಪನ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಬರೀಬೇಕಾಗತ್ತೆ. ಸೊ ಇಲ್ಲಿ 3 ಅಸೆಟ್ ಇದಾವೆ ಇಲ್ಲಿ. ಸೊ ಕ್ಲೋಸಿಂಗ್ 2 ಅಂತಿದೆ, ಇಲ್ಲಿ ಬೈ ಅಂತ ಬರಿತೀನಿ. ಅಲ್ಲಿ ಓಪನಿಂಗ್ ಕ್ಲೋಸ್ ಅಸೆಟ್ ಇಂದ ಅಪೋಸಿಟ್ ಕ್ಲೋಸಿಂಗ್ ಅಸೆಟ್ ಅಂತ ಬರಿತೀನಿ. ಫಸ್ಟ್ ಪಾಯಿಂಟ್ ಏನಿದೆ? ಬ್ರಾಂಚ್ ಅಕೌಂಟ್. ನೋಡಿ ಎಲ್ಲ ಇರಬೇಕು ಅಲ್ಲಿ ಬ್ರಾಂಚ್ ಅಕೌಂಟ್. ಇದೇ ಕ್ಲೋಸಿಂಗ್ ಡೀಟೇಲ್ ಕೊಟ್ಟಿದ್ದಾರೆ ಬ್ರಾಂಚ್ ಅಕೌಂಟ್. ಇಲ್ಲಿದೆ ನೋಡಿ, ಸ್ಟಾಕ್ ಅಟ್ ದ ಬ್ರಾಂಚ್ ಆನ್ 31st December 25 50,000 ಅಂತ ಕೊಟ್ಟಿದ್ದಾರೆ. ಇಲ್ಲಿ 50,000 ಕೊಟ್ಟಿದ್ದಾರೆ. ಸೊ ಎಂಟ್ರಿ ಮಾಡ್ಕೊಳ್ಳಿ ಇನ್ನ ಕಾಲಮ್ 50,000. ಎರಡನೇ ಐಟಮ್ ಏನಿದೆ? ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಕೊಟ್ಟಿದ್ದಾರೆ ಅದನ್ನ ಕ್ಲೋಸಿಂಗ್ ಅಲ್ಲಿ. ಇಲ್ಲಿದಾನೆ ಡೆಟಾರ್ಸ್ ಆನ್ 31st December 2025 96,000 ಅಂತ ಕೊಟ್ಟಿದ್ದಾರೆ. ಸೊ 96,000 ನಾನು ರೆಕಾರ್ಡ್ ಮಾಡ್ಕೊತೀನಿ. ಮೂರನೇ ಐಟಮ್ ಏನಿತ್ತು ಓಪನಿಂಗ್ ಅಲ್ಲಿ ಅಸೆಟ್ಸ್ ಅಲ್ಲಿ? ಬ್ರಾಂಚ್ ಪೆಟಿ ಕ್ಯಾಶ್ ಅಕೌಂಟ್. ಸೊ ಇಲ್ಲಿ ಕೊಟ್ಟಿದ್ದಾರೆ ಕ್ಲೋಸಿಂಗ್ ಅಲ್ಲಿ. ಇಲ್ಲಿ ಮೂರನೇ ಐಟಮ್ ನೋಡಿ, ಪೆಟಿ ಕ್ಯಾಶ್ ಆನ್ 31st December 2025 400 rupees ಅಂತ ಕೊಟ್ಟಿದ್ದಾರೆ. ಸೊ 400 rupees ಮೆನ್ಷನ್ ಮಾಡಿ. ಮೂರು ಅಸೆಟ್ ರೆಕಾರ್ಡ್ ಆಗಿರೋದ್ರಿಂದ ಯಾವುದೇ ಅಕೌಂಟ್ ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಟೋಟಲ್ ಮಾಡಿ ಬ್ರಿಂಗ್ ದ ಟೋಟಲ್ ಟು ದ ಔಟರ್ ಕಾಲಮ್. ಸೊ ಅಲ್ಲಿಗೆ ನಾನು ಓಪನಿಂಗ್ ಅಸೆಟ್ ಡೆಬಿಟ್ ಸೈಡ್ ಇತ್ತು, ಅದನ್ನ ಕ್ಲೋಸಿಂಗ್ ಅಸೆಟ್ಸ್ ನ ಕ್ರೆಡಿಟ್ ಸೈಡ್ ಬರ್ತಿದ್ದೀನಿ. ಅದೇ ರೀತಿ ಓಪನಿಂಗ್ ಲಯಬಿಲಿಟೀಸ್ ನ ನೀವು ಕ್ರೆಡಿಟ್ ಸೈಡ್ ಬರ್ದಿರ್ತೀರ, ಇಲ್ಲಿ ಏನು ಕೊಟ್ಟಿರಲಿಲ್ಲ, ಅದನ್ನ ನಾವು ಈ ಕಡೆ ಅಪೋಸಿಟ್ ಸೈಡ್ ಬರೀಬೇಕು. ಇಲ್ಲಿ ಓಪನಿಂಗ್ ಬೈ ಅಂದ್ರೆ ಇದೇನಾಗುತ್ತೆ? 2 ಆಗುತ್ತೆ. ಓಪನಿಂಗ್ ಲಯಬಿಲಿಟೀಸ್ ಎಂಡಿಂಗ್ ಮಾಡೋಕೆ ಬಿಡ್ತೀವಿ ನಾವು ಕ್ಲೋಸಿಂಗ್ ಲಯಬಿಲಿಟೀಸ್ ಅಂತ. ಓಪನಿಂಗ್ ಲಯಬಿಲಿಟೀಸ್ ಏನು ಕೊಟ್ಟಿಲ್ಲ ಪ್ರಾಬ್ಲಮ್ ಅಲ್ಲಿ, ಕ್ಲೋಸಿಂಗ್ ಲಯಬಿಲಿಟೀಸ್ ಬಗ್ಗೆ ಏನು ಮಾಹಿತಿ ಇಲ್ಲ. ಸೊ ಡ್ಯಾಶ್ ಅಂತ ಹಾಕೊಳ್ಬೇಕು. ಸೊ ನಾವೆರಡು ಬರ್ದದೇ ಆಗಿದೆ. ಸೊ ಸ್ಟೆಪ್ ನಂಬರ್ 4 ಕೂಡ ಮುಗೀತು ಅಂತ ಲೆಕ್ಕ ಅಲ್ಲಿ. ಸ್ನೇಹಿತರೆ ಇಲ್ಲಿ ನೋಡಿ, ಕ್ರೆಡಿಟ್ ಸೇಲ್ಸ್ ನಾವು ತಗೊಳ್ಳೋದಿಲ್ಲ. ಯಾವುದೇ ಕಾರಣ ಕ್ರೆಡಿಟ್ ಮಾಡುವಾಗ ಕ್ರೆಡಿಟ್ ಸೇಲ್ಸ್ ತಗೊಳ್ಳೋದಕ್ಕೆ 8 ಅಂತ ಹಾಕ್ಬಿಟ್ಟಿದ್ದೀವಿ ನಾವು. ಸೊ ಇನ್ಯಾವುದು ಫಸ್ಟ್ ಸ್ಟೆಪ್ ಮುಗಿದ್ರೆ ಟೋಟಲ್ ಮಾಡಿ. ಟೋಟಲ್ ಮಾಡಿದ್ಮೇಲೆ ಯಾವ ಕಡೆ ಜಾಸ್ತಿ ಇದೆ ಅಂತ ನೋಡಿ. ಈ ಕಡೆ 6 lakh ಚೇಂಜ್ ಇದೆ, ಇಲ್ಲಿ 6 lakh ಜಾಸ್ತಿ ಬರ್ತಾ ಇದೆ. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಬರ್ಕೊಳ್ಳಿ 6,90,400 ಅಂತ. ಅದು ಅಮೌಂಟ್ನ ಇನ್ನೊಂದು ಕಡೆ ಬರ್ಕೊಳ್ಳಿ. ಸೊ ಈ ಕಡೆ ಬರ್ಕೊಳ್ತಾ ಈ ಕಡೆ ಕಡಿಮೆ ಇದೆ ಅಂದ್ರೆ ಅರ್ಥ ಏನಂದ್ರೆ ಇಲ್ಲಿ ಪ್ರಾಫಿಟ್ ಬರ್ತಾ ಇದೆ ಅಂತ. ನಮಗೆ ಬ್ರಾಂಚ್ ಇಂದ ನಮಗೆ ಪ್ರಾಫಿಟ್ ಆಗ್ತಾ ಇದೆ ಅಂತ ಅರ್ಥ. ಎಷ್ಟು ಪ್ರಾಫಿಟ್ ಆಗ್ತಾ ಇದೆ? ಈ ಟೋಟಲ್ ಅಮೌಂಟ್ ಅಲ್ಲಿ ಈ ಮೂರು ಐಟಮ್ ನ ಲೆಸ್ ಮಾಡಿ ನಿಮ್ಗೊಂದು ಅಮೌಂಟ್ ಸಿಗುತ್ತೆ. 72,600 ಪ್ರಾಫಿಟ್ ಬರ್ತಾ ಇದೆ. ಹೆಂಗ್ ಬಂತು ಇದು ಅಮೌಂಟ್ ಪ್ರಾಫಿಟ್? ಬ್ಯಾಲೆನ್ಸ್ ಮಾಡಿದಾಗ. ಸೊ ಇಟ್ಸ್ ಕಾಲ್ಡ್ ಆಸ್ ಬ್ಯಾಲೆನ್ಸ್ ಫಿಗರ್ ಅಂತ. ಈ ತರ ಬಂದಿರುವಂತ ಪ್ರಾಫಿಟ್ ನ ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಟು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಸೊ ಅಲ್ಲಿ ಮಾಡಿದ್ರೆ ನಮ್ಮ ಅಕೌಂಟ್ ಕ್ಲೋಸ್ ಆಗುತ್ತೆ. ಸ್ನೇಹಿತರೆ, ಈ ತರ ನಾವೇನ್ ಮಾಡ್ತೀವಿ ಅಂದ್ರೆ ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಮುಂದಿನ ವಿಡಿಯೋ ಸೆಷನ್ ಅಲ್ಲಿ ಮತ್ತೊಂದು ಪ್ರಾಬ್ಲಮ್ ಜೊತೆ ನಿಮ್ ಜೊತೆ ಮಾತಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.